ಎಲ್ರಿಗೂ ನಮಸ್ಕಾರ. ಸ್ಮರಾ ಪುನರ್ವಿ ಅಂತ ನಮ್ಮ ಮಗಳು 1.5 ವರ್ಷ ಹತ್ತತ್ರ ಸಮೀಪದಲ್ಲಿ ನಾವು ಮಂಥನ ಮಾಂಟೆಸರಿಗೆ ಸೇರಿಸಿದ್ವಿ. ಆ್ಯಕ್ಚುಲಿ ಡೈರೆಕ್ಟ್ ರೆಫರೆನ್ಸಿಂದ ಬಂದಿದ್ದು, ವರ್ಡ್ ಆಫ್ ಮೌತ್. ಸೊ ನಾವು ಮ್ಯಾಮ್ನ ಫಸ್ಟು ಮೀಟ್ ಮಾಡಿದಾಗ ಅವರು ಮಾಂಟೆಸರಿ ಬಗ್ಗೆ ನಮಗೆ ಯಾವ ಮೆಥಡಾಲಜಿ ಇಲ್ಲಿ ಫಾಲೋ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಹೇಳಿದ್ದೆ ನಮಗೆ ಒಂಥರ ಕುತೂಹಲಕಾರಿಯಾಗಿತ್ತು ಮತ್ತು ಹೊಸದಾಗೂ ಇತ್ತು. ಕನ್ವೆನ್ಷನಲ್ ಸ್ಟಡೀಸು ಸ್ಕೂಲಿಂದೆಲ್ಲ ಬಂದಿದ್ದು, ಅದನ್ನು ಕೇಳಿದಾಗ ನಿಜವಾಗ್ಲೂ ನಮ್ಮ ಮಗು ಈ ಥರ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ವಿಚ್ ಈಸ್ ಜನರಲ್ ಮಾಂಟೆಸರಿ, ಬಟ್ ಇಲ್ಲಿ ಹೇಳ್ಕೊಡೋ ರೀತಿ ಮತ್ತು ಲಿಟ್ರಲಿ ಟು ದ ಟ್ರೂ ಸೆನ್ಸ್ ಆಫ್ ಹೌಸ್ ಆಫ್ ಚಿಲ್ಡ್ರನ್ ಅಂತ ಹೇಳ್ದಂಗೆ ಓವರ್ ಆಲ್ ಗ್ರೋತ್ ಆಫ್ ದ ಚೈಲ್ಡ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಫೋಕಸ್ ಕೊಡ್ತಾರೆ. Just few wow factors. I don't want to say much. I think many people who would have read Google reviews or other offline references. So Madhura ma'am just explained as a small introduction to each of the child. So Smarage avaru ಹೇಳಿದಾಗ she is a good orator. English ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂದಾಗ ನಾವು ಯಾವಾಗಲೂ ಆಚೆ ಹೋದಾಗ ಮಕ್ಕಳು ಅಬ್ಸರ್ವ್ ಮಾಡ್ತಾರೆ ಬೋರ್ಡ್ಸು ಮತ್ತು ಏನಾದ್ರು ಇದ್ದಾಗ. ನಾವು ಮಗು ಹತ್ರ ಇಲ್ಲದೆ ಇರುವಾಗಲೇ ಯಾರಾದರೂ ಸ್ಟ್ರೇಂಜರ್ ಬಂದು ಈ ಮಗು ಎಷ್ಟು ಚೆನ್ನಾಗಿ ಓದ್ತಾ ಇದೆ, ಎಷ್ಟನೇ ಕ್ಲಾಸು, ಯಾವ ಸ್ಕೂಲು, ಎಷ್ಟು ವರ್ಷ ಅಂತ ಕೇಳಿದಾಗ ಅವ್ರು ಕೊಡೋ ಕಾಂಪ್ಲಿಮೆಂಟು ಮತ್ತು ಅವ್ರ ವಿಶಸ್ಸು ಇಟ್ ರಿಯಲಿ ಒಂಥರ ರೋಮಾಂಚನ ಅಥವಾ ಒಂದು ತುಂಬ ಖುಷಿ ಆಯಿತು. ವಿ ಆರ್ ಪ್ರೌಡ್ ಆ್ಯಂಡ್ ತುಂಬ ಎಮೋಷನ್ಸ್ ಇದೆ ಇದನ್ನೆಲ್ಲ ಹೇಳಿದಾಗ. ಸೆನ್ಸರಿ ಪೀರಿಯಡ್ ಅಂತ ಮ್ಯಾಮ್ ಏನು ಹೇಳ್ತಾರೆ, ಮಕ್ಕಳು ಆ 2 to 6 years ಅಲ್ಲಿ ಯಾಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು, ಆ ಗ್ರೋತ್ ಹೆಂಗಾಗುತ್ತೆ ಅನ್ನೋದು ಈ ಒಂದು ಚಿಕ್ಕ ರಿಸಲ್ಟ್ಸಲ್ಲಿ ನಮಗೆ ಸರ್ಪ್ರೈಸಿಂಗ್ ಆಗಿ ಬರುತ್ತೆ, ನಮಗೆ ಗೊತ್ತಿಲ್ಲದೆ ಇದ್ದಂಗೆ. ಒಂದಿನ ಮನೆಯಲ್ಲಿ ನಾನೇ ಚಪಾತಿ ಮಾಡ್ತೀನಿ ಅಂತ ಬಂದು ಶಿ ಲಿಟ್ರಲಿ ಟುಕ್ ಎವ್ರಿಥಿಂಗ್, ಡೋವಿಂದ ಹಿಡಿದು ಅವಳೇ ಎಲ್ಲ ಮಾಡಿದ್ರು ತೋರಿಸಿದ್ಲು. ನಮ್ಗೆ ಇದೆಲ್ಲ ಗೊತ್ತಿಲ್ಲ, ಸ್ಕೂಲಲ್ಲಿ ಹಿಂಗೆ ನಡೆಯುತ್ತೆ, ಮಕ್ಳು ಅಬ್ಸರ್ವ್ ಮಾಡ್ತಾರೆ ಅಂತ. ಬಟ್ ಆ ಸೆನ್ಸರಿ ಪೀರಿಯಡಲ್ಲಿ ಮಕ್ಳಿಗೆ ಎಲ್ಲ ಹೇಳ್ಕೊಡ್ತಾರೆ, ನಾಟ್ ಜಸ್ಟ್ ಸ್ಟಡೀಸ್, ನಾಟ್ ಜಸ್ಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಎವ್ರಿಥಿಂಗ್. ಸೊ ದೀಸ್ ರಿಯಲಿ ಕೈಂಡ್ ಆಫ್ ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ದೆಮ್ ಆ್ಯಂಡ್ ಗಿವ್ಸ್ ದೆಮ್ ಎ ಗುಡ್ ಫೌಂಡೇಶನ್ ಫಾರ್ ಲೈಫ್ ಅಂತ ನಂಗೆ ಅನ್ಸುತ್ತೆ. ಸೊ ಐ ವುಡ್ ರೆಕಮೆಂಡ್ ಆರ್ ಐ ವುಡ್ ರಿಯಲಿ ಸಜೆಸ್ಟ್ ಎವ್ರಿ ಒನ್ to pass on the words and then get this kind of education given to all the children. ಹಾಗೇನೆ ಮುಂದೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಆಫ್ ಎಜುಕೇಷನಲ್ಲಿ ಅವ್ರು ಹೆಂಗೆ ಸಪೋರ್ಟ್ ಮಾಡಿದ್ರು, ನಮಗೆ ಬೇರೆ ಸ್ಕೂಲಿಂಗ್ ಪರ್ಸನಾಲಿಟೀಸ್ನೆಲ್ಲ ಕರೆಸಿ ಅಲ್ಲಿಂದ ಇಂಟ್ರಡಕ್ಷನ್ ಕೊಟ್ಟು ನಮ್ಮ ಮಗಳು ಮುಂದಕ್ಕೆ ಯಾವ ಸ್ಕೂಲ್ಗೆ ನಮಗೆ ಇಷ್ಟ ಆಗಿ ಅವಳು ಚೂಸ್ ಮಾಡ್ಬೋದು ಅಂತೆಲ್ಲ ಸಪೋರ್ಟ್ ಕೊಟ್ಟರು. ಸೊ ಇಟ್ ರಿಯಲಿ ಇಟ್ಸ್ ನಾಟ್ ಜಸ್ಟ್ ಸುಮ್ಮನೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾವು ಮುಗಿದೋಯ್ತು ಅನ್ನೋ ನಾವು ಹಂಬಲದಲ್ಲಿ ನಾವು ಇರೋವಂಥದ್ದಲ್ಲ. ಆ ರೆಸ್ಪಾನ್ಸಿಬಿಲಿಟಿನ ನಾವು ಅವ್ರಿಗೆ ಶಿಫ್ಟ್ ಮಾಡಿ ಆ ಶಿಫ್ಟನ್ನು ಅವರು ಐ ಮೀನ್ ಇಟ್ಸ್ ದಿ ಲಾಟ್ ಆಫ್ ಥಿಂಗ್, ಗ್ರ್ಯಾಟಿಟ್ಯೂಡ್ ಬರುತ್ತೆ, ರೆಸ್ಪೆಕ್ಟ್ ಬರುತ್ತೆ, ತುಂಬಾ ಎಮೋಷನ್ಸ್ ಇದೆ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಅ ಲಾಟ್. I hope this journey and pray this journey continues for a long time. Thank you. ಸ್ಟಾರ್ಟಿಂಗ್ ಹೇಳಿದ್ವಿ ರೆಫರೆನ್ಸ್ ಇಂದ ನಾವು ಬಂದಿದ್ದು ಅಂತ. ದ ಸ್ಟೂಡೆಂಟ್ ನೇಮ್ ಇಸ್ ರಿಯಾಂಶ್ ಅಂತ. ರಿಯಾಂಶ್ ಮತ್ತೆ ಅವ್ರ ತಂದೆ ಕೂಡ ಇವತ್ತು ಬಂದಿದ್ದಾರೆ. ಹಿ ಈಸ್ ಸ್ಟಡಿಂಗ್ ಇನ್ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಸ್ಕೂಲ್ಸ್. ಇವತ್ತು ಹಿ ಗಾಟ್ ಪ್ಲೇಸ್ಡ್ ಅಂತ ಹೇಳಬೇಕು ಅಲ್ಲಿ. ದಟ್ ಈಸ್ ಬಿಕಾಸ್ ಆಫ್ ಮಂಥನ. ಆ್ಯಂಡ್ ಬಂದಿದ್ದಾರೆ, ಅಲುಮ್ನೈ ಬಂದಿದ್ದಾರೆ ಇಲ್ಲಿ ಅಂದರೆ ದಟ್ ಈಸ್ ದಿ ಟೆಸ್ಟಿಮೋನಿ ಥರ ಅಲ್ವಾ ಈ ಸ್ಕೂಲ್ ಬಗ್ಗೆ. ಇನ್ನೊಂದು ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್. ನನ್ನ ಸ್ಕೂಲ್ ಆಗೋಯ್ತು, ಗ್ರಾಜ್ಯುಯೇಷನ್ ಎಲ್ಲ ಆಯಿತು, ಕರೆಕ್ಟು. ಬಟ್ ಶ್ರೀವಳ್ಳಿ ಮ್ಯಾಮ್ ಹತ್ರ ಬಂದು ಓರಿಯೆಂಟೇಷನ್ ತೊಗೊಂಡಿದ್ದಿನ ಐ ಜಸ್ಟ್ ಫೆಲ್ಟ್ ದಟ್ ಶಿ ಈಸ್ ಮೈ ಟೀಚರ್. ನನಗೆ ಇವರು ಬರೀ ನನ್ನ ಮಗಳಿಗೆ ಮಾತ್ರ ಗುರು ಅಲ್ಲ, ನನಗೂ ಕೂಡ ಗುರು ಆಗಿದ್ದಾರೆ ಟು ಟೇಕ್ ಥಿಂಗ್ಸ್ ಫಾರ್ವರ್ಡ್. ಹೇಗೆ ನಮ್ಮ ಮಗಳನ್ನ ನಾವು ಪ್ರೆಷರ್ ಹಾಕದೆ ಹೇಗೆ ಬೆಳೆಸೋದಕ್ಕೆ ಸಾಧ್ಯ ಇದೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅಂತ. ಸೊ ಶಿ ಈಸ್ ಆಲ್ಸೋ ಮೈ ಟೀಚರ್. ನಾಟ್ ಜಸ್ಟ್ ಶ್ರೀವಳ್ಳಿ ಮ್ಯಾಮ್, ಬಾಕಿ ಎಲ್ಲ ಟೀಚರ್ಸ್, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ರಿಗೂ ನಾವು ಗ್ರೇಟ್ಫುಲ್ ಆಗಿದ್ದೀವಿ. ಹೌ ದೇ ಟೇಕ್ ಕೇರ್ ಆಫ್ ಅವರ್ ಕಿಡ್ಸ್. ತುಂಬ ಮುದ್ದು ಮಾಡಲೇಬೇಕು ಅಂತ ಅಲ್ಲ, ಮಕ್ಕಳಲ್ಲಿ ಡಿಸಿಪ್ಲಿನ್ ಕಲಿಸ್ತಾರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಆ್ಯಂಡ್ ತುಂಬ 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 ಪ್ರಾಸ್ಪರ್ ಆಗಲಿ ಮಂಥನ ಮಾಂಟೆಸರಿ. ಆ್ಯಂಡ್ ಮ್ಯಾಮ್ ಡ್ರೀಮ್ಸ್ ಎಲ್ಲನೂ ತುಂಬ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ವಿ ವಾಂಟ್ ಆಲ್ ಈಚ್ ಆ್ಯಂಡ್ ಎವ್ರಿ ಡ್ರೀಮ್ ಆಫ್ ಹರ್ ಟು ಕಮ್ ಟ್ರೂ ಸೂನ್.